ಸಹೋದರ ಸಹೋದರಿಯರೇ, ಪಶ್ಚಿಮ ಏಷ್ಯಾದಲ್ಲಿ, ಮಿಡ್ಲ್ ಈಸ್ಟ್ನಲ್ಲಿ ಯುದ್ಧ ಮುಂದುವರಿಯುತ್ತಾ ಇದೆ. ಅದೇ ರೀತಿ ಯುದ್ಧದ ದುಷ್ಪರಿಣಾಮಗಳು ಕೂಡ ಮುಂದುವರಿಯುತ್ತಾ ಇದೆ. ಸಹೋದರ ಸಹೋದರಿಯರೇ, ಮಿಡ್ಲ್ ಈಸ್ಟ್ನಲ್ಲಿ ನಡೆಯುತ್ತಿರುವ ಯುದ್ಧ ಅದು ಇರಾನಿಗೆ ಬಾಂಬ್ ಹಾಕುವುದು, ಇರಾನನ್ನು ನಾಶ ಮಾಡುವುದು, ಇರಾನಿನ ಪರಮೋನ್ನತ ನಾಯಕ ಆಯತುಲ್ಲಾ ಖಾಮ್ನೆಯನ್ನು ಕೊಲ್ಲುವುದು, ಇದಕ್ಕೆ ಮಾತ್ರ ಸೀಮಿತವಾದದ್ದು ಖಂಡಿತ ಅಲ್ಲ. ಅದರಾಚೆ ಇಡೀ ಮುಸ್ಲಿಂ ದೇಶಗಳು, ಇಸ್ಲಾಮಿ ಜಗತ್ತು, ಮುಸ್ಲಿಂ ರಾಷ್ಟ್ರಗಳ ವಿಧಿ ನಿರ್ಣಯಿಸುವಲ್ಲಿ ಬಹಳ ನಿರ್ಣಾಯಕವಾದಂತಹ ಘಟನೆಗಳು ಇವತ್ತು ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಾ ಇದೆ. ಸಹೋದರ ಸಹೋದರಿಯರೇ, ಸತ್ಯವಿಶ್ವಾಸಿಗಳು ಎಂಬ ನೆಲೆಯಲ್ಲಿ ಎಲ್ಲ ಸಂದರ್ಭದಲ್ಲೂ ಎಲ್ಲ ವಿಷಯಗಳ ಬಗ್ಗೆಯೂ ನಮ್ಮ ವಿಶ್ವಾಸದ ಮೇರೆಗಳು, ನಮ್ಮ ವಿಶ್ವಾಸದ ನಿಲುವು ಮತ್ತು ಆ ನಿಲುವಿನ ಬಗ್ಗೆ, ಆ ನಿಲುವಿನಲ್ಲಿರುವ ಗೌರವ, ಇದೆಲ್ಲವನ್ನು ಎಲ್ಲ ವಿಷಯಗಳಲ್ಲೂ ನಾವು ಖಂಡಿತವಾಗಿಯೂ ಕಾಪಾಡಿಕೊಳ್ಬೇಕು. ಯುದ್ಧ ಇವತ್ತು ಜಾಗತಿಕ ಶಾಂತಿಗೆ ಮಾರಕವಾಗಿ ಮುಂದುವರಿಯುತ್ತಾ ಇದೆ. ಗಜ್ಜಾವನ್ನು ನಾಶಪಡಿಸಿದ ಭಯೋತ್ಪಾದಕರು, ಜಗತ್ತಿಗೆ ಬೆದರಿಕೆಯಾಗಿರುವ ಇಸ್ರೇಲ್ ಮತ್ತು ಅಮೆರಿಕ, ಇರಾನ್ ಎಂಬ ಸ್ವತಂತ್ರ ಪರಮಾಧಿಕಾರ ದೇಶದ ಮೇಲೆ ಯಾವ ಕಾರಣವೂ ಇಲ್ಲದೆ ಏಕಾಏಕಿ ಬಾಂಬು ಸುರಿಸಿ ದಾಳಿ ಮಾಡಿ ಯುದ್ಧ ಆರಂಭಿಸಿದರು. ಆದರೆ ಆ ಯುದ್ಧ ಗಜ್ಜಾ ಯುದ್ಧದಂತೆ ಅಲ್ಲ. ಅದರಾಚೆ ಇರಾನ್ನ ಮೇಲೆ ನಡೆಯುತ್ತಿರುವ ಯುದ್ಧ ಇಡೀ GCC ದೇಶಗಳು ಅದರ ದುಷ್ಪರಿಣಾಮವನ್ನು ಎದುರಿಸುವಂತಾಯಿತು. ಸಹಜವಾಗಿ GCC ದೇಶಗಳಲ್ಲಿ GCC ದೇಶಗಳ ಮೇಲೆ ಆಗುವ ಯಾವುದೇ ದುಷ್ಪರಿಣಾಮಗಳು ಅದು ನಮ್ಮ ಬದುಕಿನಲ್ಲಿ ಕೂಡ ಅದರ ಪರಿಣಾಮ ಖಂಡಿತ ಉಂಟಾಗ್ತದೆ. ಯಾಕೆಂದರೆ ನಮ್ಮ ಬದುಕು, ನಮ್ಮ ಬಿಸ್ನೆಸ್ಸು, ನಮ್ಮ ಚಟುವಟಿಕೆಗಳು, ನಮ್ಮ ಸಂಸ್ಥೆಗಳು, ಇದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಗಲ್ಫ್ ಕಂಟ್ರೀಸ್ಗಳೊಂದಿಗೆ ಕನೆಕ್ಟೆಡ್, GCC ದೇಶಗಳೊಂದಿಗೆ ಸಂಬಂಧ ಇರುವಂತಹದ್ದು. ಆದ್ದರಿಂದಲೇ GCC ದೇಶಗಳ, ಗಲ್ಫ್ ಕಂಟ್ರೀಸ್ಗಳ, ಅರಬ್ ದೇಶಗಳ ಮೇಲೆ ಉಂಟಾಗುವ ಯಾವುದೇ ಪರಿಣಾಮ ಅದು ಖಂಡಿತವಾಗಿಯೂ ನಮ್ಮ ಬದುಕಿನ ಮೇಲೆ, ನಮ್ಮ ಚಟುವಟಿಕೆಗಳ ಮೇಲೆ ಉಂಟಾಗುತ್ತದೆ ಎಂಬುದು ಒಂದು ದೊಡ್ಡ ಸತ್ಯವಾಗಿದೆ. ಇವತ್ತು ಇರಾನ್ನಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಅದು GCC ದೇಶಗಳ ಮೇಲೆ ಮಾತ್ರ ಅಲ್ಲ, ಇಡೀ ಜಗತ್ತಿನ ಮೇಲೆ ಮತ್ತು ಎಲ್ಲ ಕ್ಷೇತ್ರಗಳ ಮೇಲೂ ಇದರ ಪರಿಣಾಮ ಉಂಟಾಗುತ್ತಾ ಇದೆ. ಮತ್ತು ಇದಕ್ಕಿಂತ ಮಾರಕವಾದ ದುಷ್ಪರಿಣಾಮವನ್ನು ಜಗತ್ತು ಎದುರಿಸಬೇಕಾಗಬಹುದು ಎಂದು ತಜ್ಞರು ನಿರಂತರವಾಗಿ ಜಗತ್ತನ್ನು ನೆನಪಿಸುತ್ತಲೂ ಇದ್ದಾರೆ. ಕೊರೋನಾದ ನಂತರ ಜಾಗತಿಕ ಆರ್ಥಿಕ ಸ್ಥಿತಿಯ ಮೇಲೆ, ಇಡೀ ಜಗತ್ತಿನ ಇಕಾನಮಿಯ ಮೇಲೆ, ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆಯ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರಿರುವ ಮತ್ತು ಬೀರಲಿರುವ ಒಂದು ಘಟನೆಯಾಗಿ ಇರಾನ್ ಯುದ್ಧ ಇವತ್ತು ಬದಲಾಗುತ್ತಾ ಇದೆ. ಸಹೋದರ ಸಹೋದರಿಯರೇ, ನಾವು ಜಾಗತಿಕ ವಿದ್ಯಮಾನಗಳ ಬಗ್ಗೆ ನಿರ್ಲಕ್ಷ್ಯರಾಗಬಾರದು. ಜಾಗತಿಕ ವಿದ್ಯಮಾನಗಳ ಬಗ್ಗೆ ನಾವು ಬೆನ್ನು ತಿರುಗಿಸಬಾರದು. ಅಥವಾ ಇದನ್ನೆಲ್ಲ ನೋಡಿ ಕೇವಲ ಚಿಲ್ಲರೆಯಾಗಿ ಇದನ್ನು ಪರಿಗಣಿಸಬಾರದು. ನಾವು ಇದೆಲ್ಲ ಶಿಯಾ ಸುನ್ನಿ ಸಮಸ್ಯೆ, ಇರಾನ್ ಅನ್ನು ಬೆಂಬಲಿಸಬೇಕೋ ಬೆಂಬಲಿಸಬೇಡವೋ,
ಶಿಯಾಗಳು ಯಾರು, ಸುನ್ನಿಗಳು ಯಾರು, ಹೀಗೆ ವ್ಯಾಖ್ಯಾನಗಳ ಮೇಲೆ ವ್ಯಾಖ್ಯಾನ ಮಾಡಿ ಅದಕ್ಕೆ ಗಂಭೀರವಾದ ಭಾಷಣಗಳು, ಆರೋಪಗಳು, ವಾದ ಪ್ರತಿವಾದಗಳು. ಆ ಕೆಳಮಟ್ಟಕ್ಕೆ, ಆ ಅಧಪತನಕ್ಕೆ ಖಂಡಿತ ವಿಶ್ವಾಸಿಗಳು ತಲುಪಬಾರದು. ಅದರಾಚೆ ಏನು ನಡೀತಾ ಇದೆ, ಸ್ಪಷ್ಟವಾದ ಅರಿವು, ಸ್ಪಷ್ಟವಾದ ನಿಲುವು ಖಂಡಿತ ಸತ್ಯ ವಿಶ್ವಾಸಿಗಳು ಎಂಬ ನೆಲೆಯಲ್ಲಿ ನಮಗೆ ಇರಬೇಕು. ಚಿಲ್ಲರೆ ಮಾತಾಡುವ ಒಂದು ಸ್ವಭಾವ ಖಂಡಿತ ನಮಗೆ ಇರಬಾರ್ದು. ನಿಜವಾಗಿ ಏನು ನಡೀತಾ ಇದೆ, ವಾಸ್ತವಿಕತೆ ಏನು, ಜಗತ್ತಿನಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಏನೇನೆಲ್ಲ ಆಗುತ್ತಾ ಇದೆ, ಯಾವುದೆಲ್ಲ ಅಜೆಂಡಾಗಳಿವೆ, ಯಾವುದೆಲ್ಲ ಗೂಢತಂತ್ರಗಳಿವೆ, ಇವೆಲ್ಲದರ ಬಗ್ಗೆ ಸ್ಪಷ್ಟವಾದ ಒಂದು ಒಳನೋಟ, ಸ್ಪಷ್ಟವಾದಂತಹ ಒಂದು ನಿಲುವು ಅದು ಖಂಡಿತವಾಗಿಯೂ ಸಹೋದರ ಸಹೋದರಿಯರೇ ಸತ್ಯವಿಶ್ವಾಸಿಗಳಿಗೆ ಇರಬೇಕು. ಇರಾನ್ನಲ್ಲಿ ಧಾರಾಳ ಮರಣಗಳು ಸಂಭವಿಸ್ತಾ ಇದೆ, ಅಲ್ಲಿ ಧಾರಾಳ ನಾಶ ನಷ್ಟಗಳು ಉಂಟಾಗಿದೆ ಮತ್ತು ಉಂಟಾಗುತ್ತಾ ಇದೆ. ಇರಾನ್ನಲ್ಲಿ 9 ಕೋಟಿ ಜನಸಂಖ್ಯೆ ಮಾತ್ರ ಇರುವುದಲ್ಲ, ಇರಾನಿಗೆ ಅಪಾರವಾದ ಸಂಪನ್ನವಾದ ಶ್ರೀಮಂತ ಪರಂಪರೆ ಇದೆ. ಬಗ್ದಾದಿಗೆ ಇರುವಂತೆ, ಇರಾಕಿಗೆ ಇದ್ದಂತೆ ಅತ್ಯಂತ ಪ್ರಾಚೀನ ಸಾಂಸ್ಕೃತಿಕ ಕೇಂದ್ರಗಳು, ಸಾಂಸ್ಕೃತಿಕವಾದ ತಾಣಗಳು. ಇರಾನ್ನ ಬಹಳ ದೊಡ್ಡ ಶಕ್ತಿ, ಬಹಳ ಇತಿಹಾಸ ಇರುವ ದೇಶ ಇರಾನ್, ಮತ್ತು ಅತ್ಯಂತ ಪುರಾತನವಾದ ಸಾಂಸ್ಕೃತಿಕ ಕೇಂದ್ರಗಳಿರುವ ದೇಶ ಇರಾನ್. ಅದು ಆ ದೇಶದ ಹೆಮ್ಮೆ, ಅದು ಆ ದೇಶದ ಶಕ್ತಿ. ಇವತ್ತು ಆ ಪ್ರಾಚೀನ ನಾಗರಿಕತೆಯ ಮೇಲೆ, ಆ ಪ್ರಾಚೀನ ಸಂಸ್ಕೃತಿಯ ತಾಣಗಳ ಮೇಲೆ ಬಾಂಬು ಹಾಕಲಾಗುತ್ತಾ ಇದೆ. ಆ ಕೇಂದ್ರಗಳನ್ನೆಲ್ಲವೂ ಇವತ್ತು ನಾಶಪಡಿಸಲಾಗುತ್ತಾ ಇದೆ. ಜನಸಾಮಾನ್ಯರ ಮೇಲೆ, ಸಿವಿಲಿಯನ್ಸ್ನ ಮೇಲೆ ಬಾಂಬು ಸುರಿಸ್ತಾ ಇರೋದು. ಆದ್ದರಿಂದ ಇದೆಲ್ಲವನ್ನು ನೋಡಿ ನ್ಯಾಯ ಮತ್ತು ಅನ್ಯಾಯ ಯಾವುದು ಎಂಬ ವಿವೇಚನೆಯೊಂದಿಗೆ ನಾವು ಈ ವಿಷಯಗಳಲ್ಲಿ ಅಭಿಪ್ರಾಯ ತಾಳಬೇಕು. ನ್ಯಾಯ ಯಾವುದು, ಅನ್ಯಾಯ ಯಾವುದು ಎಂಬುದರ ಆಧಾರದಲ್ಲಿ ನಾವು ಈ ವಿಷಯಗಳ ಬಗ್ಗೆ ನಮ್ಮ ನಿಲುವುಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಬೇಕು. ಸಹೋದರ ಸಹೋದರಿಯರೇ, ಯುದ್ಧ ನಿಲ್ಲಬೇಕು, ಶಾಂತಿ ನೆಲೆಸಬೇಕು, ಯುದ್ಧಗಳಿಲ್ಲದ ಒಂದು ಜಗತ್ತು ಉಂಟಾಗಬೇಕು. ಅದಕ್ಕಾಗಿ ಅಲ್ಲಾಹನೊಂದಿಗೆ ನಾವು ನಿರಂತರವಾಗಿ ಖಂಡಿತ ಪ್ರಾರ್ಥಿಸ್ತಲೇ ಇರಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಿರ್ಭಯತ್ವದ ನಾಳೆಗಳನ್ನು ನಮಗೆ ದಯಪಾಲಿಸಲಿ ಎಂದು ನಾವು ಪ್ರಾರ್ಥಿಸೋಣ. ಸಹೋದರಿ, ಈ ಯುದ್ಧ ನಾವು ಎದುರಿಸುವ ಸಮಸ್ಯೆಗಳ ಮೂಲಕ ಮಾತ್ರ ಅಲ್ಲ ನಾವು ಯುದ್ಧವನ್ನು ಕಾಣಬೇಕಾದದ್ದು. ಖಂಡಿತ ನಮಗೆಲ್ಲ ಧಾರಾಳ ಸಮಸ್ಯೆ ಇದೆ. ಗ್ಯಾಸಿನ ಸಮಸ್ಯೆ, ಆಯಿಲ್ನ ಸಮಸ್ಯೆ, ಆಯಿಲ್ನ ಪ್ರೈಸ್ನ ಸಮಸ್ಯೆ. ನಮ್ಮಲ್ಲಿ ಈಗ ಚುನಾವಣೆಗಳು ನಡೀತಾ ಇದೆ. ಚುನಾವಣೆಗಳು ಮುಗ್ದ ಮೇಲೆ ನಿಮಗೆ ಗೊತ್ತಾಗಬಹುದು ಯಾವ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯಾಗುತ್ತದೆ. ಮತ್ತು ಸಹಜವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯಾದರೆ ಎಲ್ಲ ವಸ್ತುಗಳ ಬೆಲೆಯೂ ಏರಿಕೆ ಆಗ್ತದೆ. ಇದೆಲ್ಲ ಒಂದು ಈ ತಿಂಗಳು 23-24 ನಂತರ ನಮ್ಮ ದೇಶದಲ್ಲಿ ಬರಲಿರುವ ಅನಾಹುತಗಳು ಖಂಡಿತವಾಗಿ. ಅಂದರೆ ಧಾರಾಳ ಸಮಸ್ಯೆಗಳಿವೆ. ಗ್ಯಾಸ್, ಪೆಟ್ರೋಲು, ವಿದೇಶಗಳಲ್ಲಿ ದುಡಿಯುತ್ತಿರುವ ನಮ್ಮ ಸಹೋದರರು, ಅವರ ಜಾಬ್, ಅವರ ಆರ್ಥಿಕತೆ. ಅದು ಮಾತ್ರ ಅಲ್ಲ, ಇರಾನ್ ಯುದ್ಧದ ಕಾರಣದಿಂದ ನಮ್ಮ ದೇಶದಲ್ಲೂ ದೊಡ್ಡ ದೊಡ್ಡ ನಗರಗಳಲ್ಲಿ ಹೋಟೆಲ್ಸ್ಗಳೇ ಬಂದಾಗುತ್ತಾ ಇದೆ. ಗ್ಯಾಸ್ ಇಲ್ಲದೆ ರಾತ್ರಿ 12 ಗಂಟೆಯ ತನಕ ವ್ಯವಹಾರ ನಡೆಸುತ್ತಿದ್ದ ಹೋಟೆಲ್ಗಳು 8 ಗಂಟೆಗೆ ಬಂದಾಗುವ ಸ್ಥಿತಿಗೆ ಎಲ್ಲ ಕಡೆ, ನಮ್ಮ ಮಂಗಳೂರಲ್ಲೂ ತಲುಪಿದೆ. ಇರಾನ್ ಹೋರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಸಾಧಿಸಿದ ಇರಾನ್ನ ಯುದ್ಧದ ಸ್ಟ್ರಾಟಜಿಯಿಂದಾಗಿ ಇವತ್ತು ಇಡೀ ಜಗತ್ತಿನ ಜನಜೀವನ ಅಸ್ತವ್ಯಸ್ತ ಆಗಿದೆ ಮತ್ತು ಆಗುತ್ತಾ ಇದೆ. ಸಹೋದರ ಸಹೋದರಿಯರೇ, ಅಲ್ಲಾಹು ಸುಬ್ಹಾನಹು ವ ತಆಲಾ ಕಲಿಸಿಕೊಟ್ಟ ಒಂದು ಪಾಠ ಇದೆ. ಉಹುದ್ ಯುದ್ಧದ ಹಿನ್ನೆಲೆಯಲ್ಲಿ
ವತ್ತಿಲ್ಕಲ್ ಅಯ್ಯಾಮು ನುದಾವಿಲುಹಾ ಬೈನನ್ನಾಸ್. ವಿಜಯ ಎಂಬುದು ಯಾವಾಗಲೂ ಒಂದೇ ಕಡೆ ಇರುವುದಿಲ್ಲ. ಯಾವಾಗಲೂ ಇಸ್ರೇಲ್ ಮಾತ್ರ ಗೆಲ್ಲುವುದು, ಯಾವಾಗಲೂ ಅಮೆರಿಕ ಮಾತ್ರ ಗೆಲ್ಲುವುದು, ಇದು ಖಂಡಿತ ಅಲ್ಲಾಹನ ಸುನ್ನತ್ತಿಗೆ ವಿರುದ್ಧ. ಅದು ವತ್ತಿಲ್ಕಲ್ ಅಯ್ಯಾಮು ನುದಾವಿಲುಹಾ ಬೈನನ್ನಾಸ್. ಜಯಾಪಜಯಗಳು ಸುತ್ತುತ್ತಾ ಇರ್ತದೆ ಅಂತ ಅಲ್ಲಾಹು ಹೇಳಿದ. ಇಂದು ಸೋತವರು ನಾಳೆ ಗೆಲ್ತಾರೆ, ಇಂದು ಗೆದ್ದವರು ನಾಳೆ ಸೋಲ್ತಾರೆ. ಜಗತ್ತಿನ ನಿಯಮ ಅದು, ಅಲ್ಲಾಹನ ಸುನ್ನತ್ತದು. ಆ ರೀತಿಯಲ್ಲಿ ನಾವು ಜಗತ್ತಿನ ವಿದ್ಯಮಾನಗಳನ್ನು ಅರ್ಥ ಮಾಡಬೇಕು. ಗಜ್ಜಾದಲ್ಲಿ ಏಕಪಕ್ಷೀಯವಾಗಿ ಬಾಂಬು ಸುರಿಸಿದ್ರು. ಸುಮಾರು 70,000ಕ್ಕಿಂತ ಹೆಚ್ಚು ಜನರನ್ನು ಬಾಂಬು ಹಾಕಿ ಕೊಲ್ಲಲಾಯಿತು. ಅದರಲ್ಲಿ ಸುಮಾರು 30,000 15 ವಯಸ್ಸಿಗಿಂತ ಕೆಳಗಿನ ಮುಗ್ಧ ಮಕ್ಕಳನ್ನು ಬಾಂಬು ಹಾಕಿ ಕೊಲ್ಲಲಾಯಿತು ಗಜ್ಜಾದಲ್ಲಿ. ಗಜ್ಜಾದಲ್ಲಿ ಯುದ್ಧ ಮಾಡಿದ್ದು ಹೋರಾಟಗಾರರೊಂದಿಗೆ ಅಲ್ಲ, ಗಜ್ಜಾದಲ್ಲಿ ಕೊಂದು ಹಾಕಿದ್ದು, ಯುದ್ಧ ಮಾಡಿದ್ದು ಜನರೊಂದಿಗೆ, ಜನಸಾಮಾನ್ಯರೊಂದಿಗೆ, ಮಹಿಳೆಯರೊಂದು ಮಕ್ಕಳನ್ನು ಬಾಂಬು ದಾಳಿ ಮಾಡಿ ಬರ್ಬರವಾಗಿ ಕೊಂದು ಹಾಕಲಾಯಿತು, ಎಲ್ಲವನ್ನು ನಾಶಪಡಿಸಲಾಯಿತು. ಆದರೆ ಆ ಜನತೆ ಶರಣಾಗಲಿಲ್ಲ. ಗಜ್ಜಾದ ದುರ್ಬಲ ಜನತೆ ಇಷ್ಟೆಲ್ಲ ಎಲ್ಲವನ್ನೂ ಕಳಕೊಂಡು, ಎಲ್ಲರನ್ನೂ ಕಳಕೊಂಡು ಒಂದು ಜನತೆ ಸೋಲೊಪ್ಪಿಕೊಳ್ಳಿಲ್ಲ, ಒಂದು ಜನತೆ ಸೋತು ಹೋಗಲಿಲ್ಲ. ಅವರನ್ನು ಗಜ್ಜಾದಿಂದ ಹೊರಗೆ ಹಾಕಲು ಎಲ್ಲಾ ರೀತಿಯ ಪ್ರಯತ್ನಗಳು ನಡೆಯಿತು. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಅವರಿಗೆ ಪುನರ್ವಸತಿಯ ವ್ಯವಸ್ಥೆ ಮಾಡಿಕೊಡುವ ವಾಗ್ದಾನ ಮಾಡಲಾಯಿತು. ಆದರೆ ಆ ಜನತೆ ಲನ್ ನಖ್ರುಜ ಮಿನಲ್ ಗಜ್ಜಾ ಇಲ್ಲಾ ಇಲಲ್ ಜನ್ನಾ, ಗಜ್ಜಾದಿಂದ ನಾವೆಲ್ಲಿಗೂ ಹೊರಟು ಹೋಗುವುದಿಲ್ಲ, ಗಜ್ಜಾದಿಂದ ಹೊರಟು ಹೋಗುವುದು ಸ್ವರ್ಗಕ್ಕೆ ಮಾತ್ರ. ಲನ್ ನಖ್ರುಜ ಮಿನಲ್ ಗಜ್ಜಾ ಇಲ್ಲಾ ಇಲಲ್ ಜನ್ನಾ, ಗಜ್ಜಾದಿಂದ ಹೊರಗೆ ಹೋಗುವುದಾದರೆ ಅದು ಅಲ್ಲಾಹನ ಸ್ವರ್ಗಕ್ಕೆ ಮಾತ್ರ. ಅದರಾಚೆ ಗಜ್ಜಾ ಬಿಟ್ಟು ಎಲ್ಲಿಗೂ ಹೊರಟು ಹೋಗುವುದಿಲ್ಲ ಎಂದು ತೀರ್ಮಾನಿಸಿರುವ ಒಂದು ಜನತೆಯ ಇಚ್ಛಾಶಕ್ತಿಯನ್ನು 2023 ಅಕ್ಟೋಬರ್ 7 ನಡೆದ ನಂತರ ಅದರ ಘಟನೆ ನಡೆದ ಯುದ್ಧದ ತೂಫಾನುಲ್ ಅಕ್ಸಾದ ಮೂಲಕ ಸಹೋದರ ಸಹೋದರಿಯರೇ, ಗಜ್ಜಾದ ಜನತೆ ಈ ಜಗತ್ತಿಗೆ ತೋರಿಸಿಕೊಟ್ಟರು. ಆತ್ಮವಿಶ್ವಾಸ ಅಂದರೇನು, ದೃಢಚಿತ್ತತೆ ಅಂದರೇನು, ಆದರ್ಶ ನಿಷ್ಠೆ ಇರುವ ಜನತೆಯ ಧೈರ್ಯ ಅಂದರೇನು ಎಂಬುದನ್ನು ಗಜ್ಜಾದ ಜನತೆ ಈ ಜಗತ್ತಿಗೆ ತೋರಿಸಿಕೊಟ್ಟರು. ಇರಾನ್ನ ಮೇಲೆ ಯುದ್ಧ ಆರಂಭಿಸಿದ ಇಸ್ರೇಲ್ ಪ್ರಥಮವಾಗಿ ಬಾಂಬು ಹಾಕಿದ್ದೆ ಹೆಣ್ಣು ಮಕ್ಕಳು ಕಲಿಯುವ ಒಂದು ಶಾಲೆಗೆ. ನಿರಪರಾಧಿಗಳಾದ 170 ಹೆಣ್ಣು ಮಕ್ಕಳನ್ನು, ಸಣ್ಣ ಸಣ್ಣ ಪ್ರಾಯದ ಆ ಹೆಣ್ಣು ಮಕ್ಕಳನ್ನು ಕ್ರೂರವಾಗಿ ಕೊಂದು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನಲ್ಲಿ ಯುದ್ಧ ಆರಂಭಿಸಿದರು. ಇರಾನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಲಾಯಿತು. ಇರಾನ್ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರಿಸ್ತಾ ಇದೆ ಎಂಬ ಸುಳ್ಳಾರೋಪ. ಇದಕ್ಕಿಂತ ಮುಂಚೆ 2003 ಇರಾಕಿನ ಮೇಲೆ ಯುದ್ಧ ನಡೆಸುವಾಗಲೂ ಇದೇ ಸುಳ್ಳಾರೋಪ ಹೊರಿಸಿದ್ದದು. ವೆಪನ್ಸ್ ಆಫ್ ಮಾಸ್ ಡೆಸ್ಟ್ರಕ್ಷನ್, ಇರಾಕಿನ ಬಳಿ ಸಮೂಹ ನಾಶಕ ಅಸ್ತ್ರಗಳಿವೆ ಎಂದು ಸುಳ್ಳು ಹೇಳಿ 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 ಜಗತ್ತನ್ನು ನಂಬಿಸಿ ಇರಾಕಿನ ಮೇಲೆ ಯುದ್ಧ ಹೂಡಿದ್ರು. ಇರಾಕ್ ಎಂಬ ದೇಶವನ್ನು ನಾಶಪಡಿಸಲಾಯಿತು. ಇರಾಕಿನಲ್ಲಿ ಲಕ್ಷಗಟ್ಟಲೆ ನಿರಪರಾಧಿಗಳನ್ನು ಕೊಂದು ಹಾಕಿದ್ರು. ಇವತ್ತಿಗೂ ಇರಾಕಿನ ಸ್ಥಿತಿ ಬಹಳ ದಯನೀಯವಾದದ್ದು. ವಸಾಹತುಶಾಹಿಗಳ ಕೊಡುಗೆ ಅದು. ಈಗ ಇರಾನ್ನ ಮೇಲೆ ಸುಳ್ಳಾರೋಪ ಹೊರಿಸಿ ಇರಾನ್ ಅಣ್ವಸ್ತ್ರವನ್ನು ತಯಾರಿಸ್ತಾ ಇದೆ ಎಂದು ಸುಳ್ಳು ಹೇಳಿ ಇರಾನ್ನ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ನಡೆಸ್ತಾ ಇದೆ. ಯುದ್ಧವನ್ನು ಆರಂಭಿಸಿದವರು ಇಸ್ರೇಲ್. ಅಮೆರಿಕ ಯುದ್ಧ ಮಾಡುತ್ತಿರುವುದು ಅಮೆರಿಕದ ಪ್ರಯೋಜನಕ್ಕಾಗಿ ಅಲ್ಲ, ಅಮೆರಿಕಕ್ಕಾಗಿ ಅಲ್ಲ. ಅಮೆರಿಕ ಯುದ್ಧ ನಡೆಸುತ್ತಿರುವುದು ಇಸ್ರೇಲ್ಗಾಗಿ, ಅಥವಾ ಇಸ್ರೇಲಿಗಾಗಿ ಅಮೆರಿಕಾದಿಂದ ಯುದ್ಧ ಮಾಡಿಸ್ತಾ ಇದೆ. ಇಸ್ರೇಲ್ ಖಂಡಿತವಾಗಿಯೂ ಈ ಜಗತ್ತಿನ ಅತ್ಯಂತ ದುಷ್ಟ ದೇಶ.
ಯುದ್ಧ ಮಾಡಿ ಅನೈತಿಕವಾಗಿ ಹುಟ್ಟಿಕೊಂಡ ಒಂದು ದೇಶ ಇಸ್ರೇಲ್. ಎಂದು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಗಡಿಗಳಿಲ್ಲದ ದೇಶ ಅಂತ ಆ ದೇಶ ಗುರುತಿಸಲ್ಪಡುವುದು. ಜಗತ್ತಿನಲ್ಲಿ ಎಲ್ಲಾ ದೇಶಗಳಿಗೂ ಒಂದು ಗಡಿ ಇದೆ. ಭಾರತಕ್ಕೆ ಒಂದು ಗಡಿ ಇದೆ, ಶ್ರೀಲಂಕಾಕ್ಕೆ ಒಂದು ಗಡಿ ಇದೆ, ಸೌದಿ ಅರೇಬಿಯಾಕ್ಕೆ ಒಂದು ಗಡಿ ಇದೆ. ಜಗತ್ತಿನಲ್ಲಿ ಗಡಿ ಇಲ್ಲದ ದೇಶ ಅಂತ ಇಸ್ರೇಲ್ ಗುರುತಿಸಲ್ಪಡು. ಅಂದ್ರೆ ಇಸ್ರೇಲಿಗೆ ಗ್ರೇಟರ್ ಇಸ್ರಾಯಿಲ್ ಎಂಬ ಒಂದು ಅಜೆಂಡಾ ಇದೆ. ಗ್ರೇಟರ್ ಇಸ್ರಾಯಿಲ್. ನಮಗೆ ಗೊತ್ತಿದೆ, ಅಲ್ಲಾಹನ ದೀನ್ 3 ಸ್ಥಳಗಳನ್ನು ಅತ್ಯಂತ ಪವಿತ್ರವಾದ ಕೇಂದ್ರಗಳು ಅಂತ ನಮಗೆ ಕಲಿಸಿಕೊಟ್ಟಿದೆ. ಆ 3 ಕೇಂದ್ರಗಳು ಈ ಉಮ್ಮತ್ತಿನ ವಿಶ್ವಾಸದ ಸ್ಫೂರ್ತಿಯ ನೆಲೆಗಳು. ಮಸ್ಜಿದುಲ್ ಹರಾಮ್, ಮದೀನಾದ ಮಸ್ಜಿದುಲ್ ನಬವಿ ಮತ್ತು ಫಲಸ್ತೀನ್ನಲ್ಲಿರುವ ಮಸ್ಜಿದುಲ್ ಅಕ್ಸಾ. ಈ 3 ಈ ಉಮ್ಮತ್ತಿನ ಕೇಂದ್ರಗಳು. ಈ 3 ಈ ಉಮ್ಮತ್ತಿನ ವಿಶ್ವಾಸದ ಆದರ್ಶ ನಿಷ್ಠೆಯ ಸ್ಫೂರ್ತಿಯ ನೆಲೆಗಳದು. ಅಲ್ಲಿಗೆ ಜಿಯಾರತ್ ಮಾಡಲಿಕ್ಕೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ಅನುಮತಿ ಕೊಟ್ಟಿದ್ದಾನೆ. ಅಲ್ಲಿ ನೀವು ನಮಾಜ್ ನಿರ್ವಹಿಸುವಾಗ, ಇಬಾದತ್ ನಿರ್ವಹಿಸುವಾಗ ಧಾರಾಳ ಪುಣ್ಯಗಳ ವಾಗ್ದಾನವನ್ನು ನಿಮಗೆ ಮಾಡಲಾಗಿದೆ. ನಿಮಗೆ ಗೊತ್ತಿದೆ, ಅವುಗಳ ಪೈಕಿ ಮಸ್ಜಿದುಲ್ ಅಕ್ಸಾ ಇವತ್ತು ಸುರಕ್ಷಿತ ಅಲ್ಲ. ಮಸ್ಜಿದುಲ್ ಅಕ್ಸಾ ಯಹೂದಿಗಳ ಒಂದು ರೀತಿಯಲ್ಲಿ ಯಹೂದಿಗಳು ನಿಯಂತ್ರಿಸುವ ಹಂತದಲ್ಲಿದ್ದಾರೆ. ಇನ್ನು ಉಳಿದಿರುವುದು ಮಸ್ಜಿದುಲ್ ಹರಾಮ್ ಮತ್ತು ಮಸ್ಜಿದುಲ್ ನಬವಿ. ಗ್ರೇಟರ್ ಇಸ್ರಾಯಿಲ್ ಎಂಬ ಅಜೆಂಡಾದಂತೆ ಮಸ್ಜಿದುಲ್ ಅಕ್ಸಾ, ಮಸ್ಜಿದುಲ್ ಹರಾಮ್ ಮತ್ತು ಮಸ್ಜಿದುಲ್ ನಬವಿ ಇದೆಲ್ಲವೂ ಇಸ್ರೇಲ್ಗೆ ಸೇರ್ಬೇಕು. ಇಸ್ಲಾಮಿನ ಪುಣ್ಯ ನಗರಗಳು, ಇಸ್ಲಾಮಿನ ಪುಣ್ಯ ಸ್ಥಳಗಳು ಸಿರಿಯಾ, ಲೆಬನಾನ್, ಸೌದಿ ಅರೇಬಿಯಾ, ಮಕ್ಕಾ ಮತ್ತು ಮದೀನಾ, ಮಸ್ಜಿದುಲ್ ಹರಾಮ್ ಮತ್ತು ಮಸ್ಜಿದುಲ್ ನಬವಿ ಇದೆಲ್ಲವೂ ಸೇರಿರುವ ಒಂದು ಪದ್ಧತಿಯಾಗಿದೆ ಸಹೋದರರೇ, ಗ್ರೇಟರ್ ಇಸ್ರೇಲ್ ಎಂಬುದು. ಗ್ರೇಟರ್ ಇಸ್ರೇಲ್ ಎಂಬ ಅಜೆಂಡಾ. ಇಸ್ರೇಲ್ ಇವತ್ತು ಯುದ್ಧ ಮಾಡುತ್ತಾ ಇರುವುದು ಆ ಗ್ರೇಟರ್ ಇಸ್ರಾಯೇಲ್ನ ಅಜೆಂಡಾದ ಭಾಗವಾಗಿ. ನಮಗಿದೆಲ್ಲ ಅರ್ಥ ಆಗುದಿಲ್ಲ. ನಾವು ಶಿಯಾ ಸುನ್ನಿ ಅಂತ ತರ್ಕ ಮಾಡ್ತಾ ಇದ್ದೇವೆ. ಖಾಮ್ನಿಯನ್ನು ಶಹೀದ್ ಅಂತ ಹೇಳಬಹುದೋ ಎಂಬುದೇ ಭಯಂಕರ ದೊಡ್ಡ ಚರ್ಚೆ. ನಾವು ಅಯತುಲ್ಲಾ ಖಾಮ್ನಿ ಶಹೀದ್ ಆದರು ಅಂತ ಹೇಳಬಹುದಾ ಹೇಳಬಾರ್ದು ಅಂತ ಚರ್ಚೆಯಲ್ಲಿ ಮುಳುಗಿದ್ದೇವೆ ನಾವು. ನಾನು ಹೇಳುತ್ತಿರುವುದು ಇದರ ಆಚೆ ನಾವೆಲ್ಲ ಹೊರಗೆ ಬರಬೇಕು. ಬಹಳ ದೂರದೃಷ್ಟಿಯೊಂದಿಗೆ, ಒಳನೋಟದೊಂದಿಗೆ ವಿಷಯಗಳನ್ನು ಅರ್ಥ ಮಾಡಬೇಕು ನಾವೆಲ್ಲ. ಗ್ರೇಟರ್ ಇಸ್ರೇಲ್ ಎಂಬ ಅಜೆಂಡಾದೊಂದಿಗೆ, ಟಾರ್ಗೆಟ್ಟಿನೊಂದಿಗೆ ಇಸ್ರೇಲ್ ಯುದ್ಧ ಮಾಡುತ್ತಾ ಇರು. ಆದ್ದರಿಂದ ಈ ಯುದ್ಧದ ಹಿನ್ನೆಲೆಯಲ್ಲಿರುವುದು ವಸಾಹತು ಶಾಹಿ ಮಾತ್ರ ಕಾರಣ ಅಲ್ಲ, ಅಥವಾ ಇದೊಂದು ಶಿಯಾ ಸುನ್ನಿ ಸಮಸ್ಯೆ ಅಲ್ಲ. ಅದರಾಚೆ ಈ ಯುದ್ಧಕ್ಕೆ ಧಾರಾಳ ಧಾರ್ಮಿಕ ಮತ್ತು ರಾಜಕೀಯ ಆಯಾಮಗಳಿವೆ. ಇಸ್ಲಾಮಿನ ಪುಣ್ಯ ಕೇಂದ್ರಗಳನ್ನೇ ವಶಪಡಿಸಿಕೊಳ್ಳುವ, ಪವಿತ್ರ ಹರಮನ್ನೇ ವಶಪಡಿಸಿಕೊಳ್ಳುವ ಬಹಳ ದೊಡ್ಡ ಒಂದು ಪದ್ಧತಿಯೊಂದಿಗೆ ಇಸ್ರೇಲ್ ಯುದ್ಧ ನಡೆಸ್ತಾ ಇದೆ. ಇನ್ನು ಅಮೆರಿಕದ್ದೇ ಆದ ಹಿತಾಸಕ್ತಿಗಳಿವೆ. ಅಮೆರಿಕಕ್ಕೆ ಅವರ ಆರ್ಥಿಕ ಹಿತಾಸಕ್ತಿ ಇದೆ. ಅದೇ ರೀತಿ ಆಯಿಲ್ನ ಬಗ್ಗೆ, ಮಿಡ್ಲ್ ಈಸ್ಟ್ ನಲ್ಲಿರುವ ಆಯಿಲ್, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಇದರ ಬಗ್ಗೆ ಅಮೆರಿಕಕ್ಕೆ ಯಾವಾಗಲೂ ಅವುಗಳ ಮೇಲೆ ಹಿಡಿತ ಸಾಧಿಸಲೇಬೇಕು ಎಂಬ ಸ್ವಾರ್ಥ ಹಿತಾಸಕ್ತಿ ಅಮೆರಿಕಕ್ಕೆ ಖಂಡಿತ ಇದೆ. ಡಾಲರ್ ಅನ್ನು ಬಲಪಡಿಸಲೇ ಇರಬೇಕು, ಡಾಲರ್ ದುರ್ಬಲ ಆಗಲೇಬಾರದು ಎಂಬ ಅಜೆಂಡಾ ಅಮೆರಿಕಕ್ಕೆ ಇದೆ. ಅದೇ ರೀತಿ ಸೈನಿಕ ಶಕ್ತಿ, ಆಯುಧ ವ್ಯಾಪಾರ, ಇದೆಲ್ಲವೂ ಅಮೆರಿಕದ ಹಿತಾಸಕ್ತಿಗಳು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಜನಾಂಗೀಯತೆ ಕೂಡ ಈ ಯುದ್ಧಕ್ಕೆ ಕಾರಣ. ಅಮೆರಿಕ ಮತ್ತು ಇಸ್ರೇಲ್ನವರ ಅನ ಖೈರುಂ ಮಿನ್ಹು, ನಿಮಗಿಂತ ನಾವು ಶ್ರೇಷ್ಠರು. ಈ ಜಗತ್ತಿನಲ್ಲಿ ಪ್ರಥಮವಾಗಿ ನಡೆದ ಅಪರಾಧ ಅಲ್ಲಾಹು ಹೇಳುವುದದು. ಇಬ್ಲೀಸ್ ಹೇಳಿದ್ದು ಅನ ಖೈರುಂ ಮಿನ್ಹು. ಮತ್ತು ಎಲ್ಲಾ ಕ್ರಿಮಿನಲ್ಗಳ, ಎಲ್ಲಾ ಅಪರಾಧಗಳ ಬ್ಯಾಕ್ಗ್ರೌಂಡ್ ಅದು. ಅನ ಖೈರುಂ ಮಿನ್ಹು, ನಾನು ಶ್ರೇಷ್ಠ, ನಾನು ನಿಮಗಿಂತ ಶ್ರೇಷ್ಠ, ಬದುಕಲಿಕ್ಕೆ ಅರ್ಹರು ನಾವು ಸುಪೀರಿಯರ್. ಈ ಜನಾಂಗೀಯತೆ ಕೂಡ ಅಮೆರಿಕ ಯುದ್ಧ ಮಾಡಲಿಕ್ಕೆ ದೊಡ್ಡ ಕಾರಣ. ಹೀಗೆ
ಇಸ್ರೇಲ್ನ ಗ್ರೇಟರ್ ಇಸ್ರೇಲ್ ಎಂಬ ಪದ್ಧತಿ ಮತ್ತು ಅಮೆರಿಕಕ್ಕೆ ಅದರದೇ ಆದ ಇರುವಂತಹ ಹಿತಾಸಕ್ತಿಗಳು, ಇದೆಲ್ಲವೂ ಸೇರಿ ಇರಾನ್ನಲ್ಲಿ ಯುದ್ಧ ನಡೆಯಲಿಕ್ಕೆ ಇರುವಂತಹ ಕಾರಣಗಳು. ಸಹೋದರ ಸಹೋದರಿಯರೇ, ಕೆಲವು ತಿಂಗಳುಗಳಿಗಿಂತ ಮುಂಚೆ ವೆನೆಜುವೆಲಾ ಎಂಬ ಧಾರಾಳ ಆಯಿಲ್ ರಿಸೋರ್ಸ್ ಇರುವ ದೇಶ, ಅಪಾರ ಪೆಟ್ರೋಲ್ ಮತ್ತು ಡೀಸೆಲ್ ಇರುವ ದೇಶ ವೆನೆಜುವೆಲಾ. ವೆನೆಜುವೆಲಾ ಎಂಬ ದೇಶದ ಮೇಲೆ ಅಮೆರಿಕ ದಾಳಿ ಮಾಡಿ, ಒಂದು ಸ್ವತಂತ್ರ ಪರಮಾಧಿಕಾರ ದೇಶ ಅದು ಯಾರ ಗುಲಾಮ ದೇಶವೂ ಅಲ್ಲ. ವೆನೆಜುವೆಲಾ ಎಂಬ ದೇಶದ ಮೇಲೆ ದೇಶದ ಅಧ್ಯಕ್ಷರನ್ನು ರಾತ್ರೋರಾತ್ರಿ ಹೊತ್ತು ತಂದು ಅಮೆರಿಕಾದ ಜೈಲಿನಲ್ಲಿ ಹಾಕಲಾಯಿತು ಮತ್ತು ತಮ್ಮ ಗುಲಾಮರಾದ ಆಡಳಿತಗಾರರನ್ನು ವೆನೆಜುವಾಲಾದಲ್ಲಿ ಪ್ರತಿಷ್ಠಾಪಿಸಲಾಯಿತು. ನಾವು ನಾಗರಿಕ ಜಗತ್ತು ಅಂತ ಹೇಳಿಕೊಳ್ತೇವೆ. ಇವತ್ತಿನ ಜಗತ್ತಿನ ಬಗ್ಗೆ ಸಿವಿಲೈಸ್ಡ್, ಮಾಡರ್ನ್, ಸಿವಿಲೈಸ್ಡ್, ಆಧುನಿಕ, ನಾಗರಿಕತೆ, ಪರಿಷ್ಕೃತ ಎಂದೆಲ್ಲ ಹೊಗಳಿಕೊಳ್ಳುತ್ತಿರುವ ಜಗತ್ತಿನಲ್ಲಿ ನಡೆಯುತ್ತಿರುವ ಅನಾಗರಿಕ ಕೆಲಸಗಳಿದು. ಒಂದು ದೇಶದ ಅಧ್ಯಕ್ಷರನ್ನು ರಾತ್ರೋರಾತ್ರಿ ಹೊತ್ತು ತಂದು ಅಮೆರಿಕ ಜೈಲಿನಲ್ಲಿ ಹಾಕುವುದು ಯಾವ ಕಾರಣವೂ ಇಲ್ಲ. ಅದಕ್ಕೆ ಆ ದೇಶದಲ್ಲಿರುವ ಪೆಟ್ರೋಲ್ನ ಮೇಲೆ ಹಿಡಿತ ಸಿಗಬೇಕು ಎಂಬುದು ಮಾತ್ರ. ಅದೇ ರೀತಿ ಇರಾನ್ನಲ್ಲಿ ಕೂಡ ಬಾಂಬು ಹಾಕಿ ಅವರ ಅತ್ಯಂತ ಪರಮೋನ್ನತ ನಾಯಕ ಆಯತುಲ್ಲಾ ಖಾಮ್ನಿಯನ್ನು ಕೊಂದು, ಅದೇ ಇರಾನ್ನ ಹಳೆಯ ರಿಷಾ ಶಾ ಪಹ್ಲವಿ, ಅಲ್ಟ್ರಾ ಸೆಕ್ಯುಲರ್ಗಳೆಲ್ಲ ಆಳಿದ್ದರು ಇರಾನ್ ಅನ್ನು ಬಹಳ ಕಾಲದವರೆಗೆ. ಇಸ್ಲಾಂ ವಿರೋಧಿಗಳಾದ ಅಲ್ಟ್ರಾ ಸೆಕ್ಯುಲರಿಸ್ಟ್ಗಳು ರಿಷಾ ಪಹ್ಲವಿಯ ಸಂತತಿಗಳನ್ನು ಅಲ್ಲಿ ಅಧಿಕಾರಕ್ಕೆ ತಂದು ಇರಾನ್ನ ಗ್ಯಾಸ್ ಮತ್ತು ಆಯಿಲ್, ಎಣ್ಣೆಗಳ ಮೇಲೆ ನಿಯಂತ್ರಣ ಸಾಧಿಸುವ, ಹಾಗೆ ಇರಾನ್ ಅನ್ನು ಅಸ್ಥಿರಗೊಳಿಸುವ ಅಜೆಂಡಾ ಆಗಿತ್ತು ಅಮೆರಿಕಾದ ಬಳಿಯಲ್ಲಿದ್ದ ಅಜೆಂಡಾ. ಯುದ್ಧದ ಉದ್ದೇಶ ಏನು ಅಂತ ಕೇಳಿದ್ರೆ ಅದು ಖಾಮ್ನಿಯನ್ನು, ಪರಮೋನ್ನತ ನಾಯಕ ಅವರು ಆಯತುಲ್ಲಾ ಖಾಮ್ನಿಯನ್ನು ಕೊಲ್ಲಬೇಕು, ಆಮೇಲೆ ಅಲ್ಲಿ ತಮ್ಮ ಗುಲಾಮರನ್ನು ಆಡಳಿತಗಾರರನ್ನಾಗಿ ಪ್ರತಿಷ್ಠಾಪಿಸಬೇಕು, ಹಾಗೆ ಇರಾನ್ನ ಸಂಪನ್ಮೂಲಗಳ ಮೇಲೆ, ರಿಸೋರ್ಸ್ಗಳ ಮೇಲೆ ಆಧಿಪತ್ಯ ಸ್ಥಾಪಿಸಬೇಕು, ಇರಾನ್ ಅನ್ನು ಅಸ್ಥಿರಗೊಳಿಸಬೇಕು. ಇದೆಲ್ಲವಾಗಿತ್ತು ಯುದ್ಧದ ಅಜೆಂಡಾಗಳು. ಆದರೆ ಈಗ ಏನಾಗಿದೆ ಅಂದರೆ, ಇರಾನ್ ಅನ್ನು ಅಸ್ಥಿರಗೊಳಿಸಬೇಕೆಂದು ತೀರ್ಮಾನಿಸಿದ ದೇಶಗಳೇ ಇವತ್ತು ಅಸ್ಥಿರ ಆಗ್ತಾ ಇದೆ. ಯುದ್ಧ ಆರಂಭಗೊಂಡಿವತ್ತಿಗೆ ಸುಮಾರು 50 ದಿನಗಳಾಯಿತು. ಈ ಸಮಯಾವಕಾಶದಲ್ಲಿ ಏನಾಗಿದೆ ಅಂದರೆ, ಯಾವ ದೇಶಗಳು ಇರಾನ್ ಅನ್ನು ಅಸ್ಥಿರಗೊಳಿಸಬೇಕು ಅಂತ ಬಯಸಿತೋ ಆ ದೇಶಗಳೇ ಇವತ್ತು ಅಸ್ಥಿರ ಆಗುತ್ತಾ ಇದೆ. ಅಮೆರಿಕ ಅಸ್ಥಿರವಾಗುತ್ತಾ ಇದೆ, ಇಸ್ರೇಲಿ ಯುದ್ಧದ ಮೂಲಕ ಅಸ್ಥಿರ ಆಗುತ್ತಾ ಇದೆ. ಭಯಪಡ್ತಾ ಇದ್ದಾರೆ ಇವರೆಲ್ಲ. ಅದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ಒಂದು ಜನತೆ ಆತ್ಮವಿಶ್ವಾಸದೊಂದಿಗೆ ಪ್ರತಿರೋಧ ತೋರ್ತಾ ಇದ್ದ, ಧೈರ್ಯದೊಂದಿಗೆ, ತಮ್ಮ ಬಲಿಷ್ಠವಾದ ಆದರ್ಶ ನಿಷ್ಠೆಯೊಂದಿಗೆ, ತಮ್ಮ ಪ್ರಬಲವಾದ ಐಡಿಯಾಲಜಿಯೊಂದಿಗೆ ಒಂದು ಜನತೆ ತೋರುತ್ತಿರುವ ಪ್ರತಿರೋಧದ ಎದುರಿನಲ್ಲಿ ಸಂಪತ್ತಿರುವ, ಶಕ್ತಿ ಇರುವ, ಆಯುಧಗಳಿರುವ, ಪ್ರಚಾರ ಮಾಧ್ಯಮಗಳಿರುವ, ಎಲ್ಲಾ ಸವಲತ್ತುಗಳಿರುವ ಜಗತ್ತಿನ ಸೂಪರ್ ಶಕ್ತಿಗಳು ಅಸಹಾಯಕರಾಗಿ ನಿಲ್ಲುವ ಒಂದು ಸ್ಥಿತಿಯನ್ನು ನಾವು ಇವತ್ತು ಜಗತ್ತಿನಲ್ಲಿ ಗಮನಿಸ್ತಾ ಇದ್ದೇವೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಈ ಯುದ್ಧದ ಬಗ್ಗೆ ಪವಿತ್ರ ಕುರ್ಆನ್ ಮತ್ತು ಹದೀಸಿಗಳ ಆಧಾರದಲ್ಲಿ ಜಗತ್ತಿನಲ್ಲಿ ನಡೆಯುತ್ತಿರುವ ವಸ್ತುಸ್ಥಿತಿಗಳು, ಕುತಂತ್ರಗಳು, ನಿಗೂಢತೆಗಳು ಇವೆಲ್ಲವನ್ನು ಎದುರಿನಲ್ಲಿ ಇಟ್ಟುಕೊಂಡು ಈ ಯುದ್ಧದ ಬಗ್ಗೆ ನಮಗೆ ನಮ್ಮದೇ ಆದಂತಹ ನಿಲುವುಗಳಿರಬೇಕು, ನಮಗೆ ನಮ್ಮದೇ ಆದಂತಹ ಸ್ಪಷ್ಟವಾದ ಒಳನೋಟ ಇರಬೇಕು. ಇನ್ನಷ್ಟು ವಿಷಯಗಳನ್ನು ಮುಂದಿನ ಖುತಬದಲ್ಲಿ ಚರ್ಚಿಸೋಣ. ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಉಮ್ಮತ್ತಿಗೆ ವಿಜಯವನ್ನು ದಯಪಾಲಿಸಲಿ. ಎಲ್ಲಾ ರೀತಿಯ ಆಪತ್ತುಗಳಿಂದ, ಸಂಕಷ್ಟಗಳಿಂದ ಮುಸ್ಲಿಂ ರಾಷ್ಟ್ರಗಳನ್ನು
ಮುಸ್ಲಿಂ ರಾಷ್ಟ್ರಗಳಲ್ಲಿರುವ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಎಲ್ಲಾ ರೀತಿಯ ಆಪತ್ತುಗಳಿಂದ ಕಾಪಾಡ